ನಾನು ಒಂದು 10-12 ಜನ ಆಫೀಸರ್ಸು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಕಮಿಷನರು, ಟೌನ್ ಪ್ಲಾನಿಂಗ್ ಅವರು ಅವೆಲ್ಲ ಹೋಗ್ತಾ ಇದ್ದೀವಿ. ನಾನು ಚೆನ್ನೈಯಲ್ಲಿ, ಹೈದರಾಬಾದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೆ. ಡೆಲ್ಲಿಲಿ, ಔಟ್ ಆಫ್ ಡೆಲ್ಲಿನೂ ಕೂಡ ಈ ಕಸ ಹಾಕೋದು, ಕಸ ಯಾವುದು ತರ ವಾಸನೆ ಇಲ್ಲದೆ ಮಾಡೋಂಥದ್ದು ಒಂದು ಯೂನಿಟ್ನ ಅವರು ಮಾಡಿದಾರಂತೆ. ಅದಕ್ಕೆ ನೋಡ್ಕೊಂಡು ಬರೋಣ ಅಂತೇಳಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಏಕೆಂದರೆ ಈಗ ಟೆಂಡರ್ ಕರೆದಿದ್ದೀವಿ, 2 ಕಡೆ ಟೆಂಡರ್ನ ಮಾಡಬೇಕು ಅಂತ ಕರೆದಿದ್ದೀವಿ. ಆದಷ್ಟು ಸ್ವಲ್ಪ ಯಾವ ರೀತಿ ಟ್ರೀಟ್ಮೆಂಟ್ ಆಗ್ತದೆ, ಏನು ಕೆಲವು ಪವರ್ ಇದೆ, ಕೆಲವು ಗ್ಯಾಸ್ ಇದೆ, ಕೆಲವು ಬೇರೆ ಥರ ಇದೆ, ಕೆಲವು ಗೊಬ್ಬರ ಇದೆ, ಅದಕ್ಕೆಲ್ಲ ಇಡೀ ಟೀಮೇ ಅವ್ರ ಹತ್ರ ಮಾತಾಡಿ ಡೆಲ್ಲಿ ಯಾರು ಅದರಲ್ಲಿ ಆ ಕಸ ಕ್ಲೀನಿಂಗ್ ಕೆಲಸ ಮಾಡ್ತಾರೆ ಅದನ್ನು ನೋಡಬೇಕು. ಎರಡನೇದು, ಅಲ್ಲೊಂದು ಟೌನ್ ಪ್ಲಾನಿಂಗ್ ರೋಡ್ಗಳ ಬಗ್ಗೆ ಅವ್ರದ್ದೇ ಆದಂಥ ಒಂದು ಪಾಲಿಸಿ ಇದೆ ಟೌನ್ ಪ್ಲಾನಿಂಗ್ ಬಗ್ಗೆ, ಅದನ್ನು ಕೂಡ ಸ್ಟಡಿ ಮಾಡೋಣ ಅಂತೇಳಿ ನಾವೆಲ್ಲ ಹೋಗ್ತಾ ಇದ್ವಿ. ನಾಳೆ ಹೋಗಿ ನಾಳೆ ಸಾಯಂಕಾಲ ವಾಪಸ್ ಬರ್ತೀವಿ. ಈ ಸದ್ಯಕ್ಕೆ ಇಲ್ಲ, ನಾನು ತಿರ್ಗಾ 18ನೇ ತಾರೀಕು ನನಗೆ ಟೈಮ್ ಸಿಕ್ಕಿದ್ರೆ ನಾನು ಖಂಡಿತ ಭೇಟಿ ಮಾಡ್ತೀನಿ. ಟೈಮ್ ಸಿಕ್ಕಿದ್ರೆ ತಿರ್ಗಾ ವಾಪಸ್ ಬರೋಕೆ ಹಿಂಗೆ ನಾಳಿದ್ದು ಎತ್ತಿನೊಳ್ಳೆದು ಮೀಟಿಂಗ್ ಕರೆದು ಬಿಟ್ಟಿದ್ದಾರೆ ಸಿಎಂ, ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಬೇಕು. ಒಂದು ಎರಡನೇದು, 18ನೇ ತಾರೀಕು ನಾನು ಇದನ್ನ ಪ್ರಸ್ತಾವನೆ ಮಾಡಿದ್ಮೇಲೆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ದು ಅವಾರ್ಡ್ ಬಗ್ಗೆ ಮಾತಾಡಿದ್ಮೇಲೆ ಈಗ ನಾನೆಲ್ಲ ಎಂಪಿಸ್ಗೆ ಹೇಳಿದ್ದೆ, ನೀವೆಲ್ಲ ನಡೀರಿ, ಬನ್ನಿ, ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳ್ತೀನಿ, ನಾವು ಕೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಹೋಗಿ ನಾವು ಪ್ರೆಷರೈಸ್ ಹಾಕೋಣ ಅಂತ ನಾವು ಹೇಳಿದ್ದು. ಅದಾದ್ಮೇಲೆ ಈಗ ಜಲಶಕ್ತಿ ಮಿನಿಸ್ಟ್ರು ನಮ್ಗೆ 18ನೇ ತಾರೀಕು ಎಲ್ಲ ಮಿನಿಸ್ಟರ್ಸ್ನು ಎಲ್ಲ ಸ್ಟೇಟ್ ಅವ್ರನ್ನು ಕರೆದಿದ್ದಾರೆ. ನಮ್ಮನ್ನ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಯಾರು ಇದಕ್ಕೆ ಇದ್ದಾರೆ ಅವ್ರನ್ನೆಲ್ಲ ಕೂಡ ಕರೆದಿದ್ದಾರೆ. ಐ ಥಿಂಕ್ ಒಂದು ಇತ್ಯರ್ಥ ಮಾಡ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಸಿಎಂ ಮನೆಯಲ್ಲಿ ನಾವು ಸ್ವಾಭಾವಿಕವಾಗಿ ನಮ್ದು ಏನೇನು ಕಾರ್ಯಕ್ರಮಗಳಿದೆ ಅದೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ನನಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಕೇಳೋಣ. ಸರ್, ಡಿಸಿಪಿ ಅವರು ಲೆಟರ್ ವೈರಲ್ ಆಗ್ತಿದೆ, ಅದನ್ನ ಇಟ್ಕೊಂಡು ಬಿಜೆಪಿ ಹೋಮ್ ಮಿನಿಸ್ಟರ್ ಕೇಳಿ, ಅವರಿರೋದೇ ಅವ್ರೇನೇನು ಟ್ವೀಟ್ ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಸೊ ನಾನು ಈಗ, ಯಾಕೆಂದ್ರೆ ಕಮಿಷನ್ ಶುರು ಆಗಿದೆ, ನಾವು ಕಡಿಮೆ ಮಾಡೋದು ಬಹಳ ಉತ್ತಮ, ಕಡಿಮೆ ಮಾತಾಡೋದು ಬಹಳ ಉತ್ತಮ. ಅವ್ರು ಬಿಡಿ, ಅವ್ರಿಗೇನು ಏನ್ ಬೇಕಾದ್ರೂ ಅವ್ರು ಮಾತಾಡ್ಬೋದು. ನಾವು ಒಂದು ಎನ್ಕ್ವೈರಿ ಶುರು ಆಗಿರೋದ್ರಿಂದ, ಕುನ್ನಾ ಕಮಿಷನ್ ಅವರು ಹಾಲೆ ಪ್ರಾರಂಭ ಮಾಡೋದ್ರಿಂದ ನಮ್ಮ ಮಾತುಗಳು ಯಾವುದ್ರ ಮೇಲೂ ಇನ್ಫ್ಲೂಯೆನ್ಸ್ ಆಗಬಾರ್ದು. ಅದರಿಂದ ಕಡಿಮೆ ಮಾತಾಡೋದು ಒಳ್ಳೇದು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ.